ವೃತ್ತಕ್ಕಿರುವ ಸಮಮಿತಿ ಅಕ್ಷಗಳು ಎಷ್ಟು? ಸಮಮಿತಿ ಅಕ್ಷಗಳು ಅಂತಂದ್ರೆ ಅದನ್ನ ಫೋಲ್ಡ್ ಮಾಡಿದಾಗ ಅರ್ಧ ಪಾರ್ಟ್ ಏನಿರುತ್ತಲ್ಲ ಒಂದ್ರ ಮೇಲೆ ಕೋಇನ್ಸೈಡ್ ಆಗ್ಬೇಕು. ಆ ರೀತಿ ಇದ್ರೆ ಅದನ್ನ ಸಮಮಿತಿ ಅಕ್ಷಗಳು ಅಂತ ಕರಿತೀವಿ. ನೋಡಿ, ಒಂದು ವೃತ್ತ ಇದೆ ಅಂತಂದ್ರೆ ಇದಕ್ಕೆ ಎಷ್ಟು ಸಮಮಿತಿ ಅಕ್ಷಗಳನ್ನು ಎಳಿಬಹುದು ಅಂತಂದ್ರೆ ಅನಂತ ಸಮಮಿತಿ ಅಕ್ಷಗಳನ್ನು ಎಳಿಬಹುದು. ಇದು ಒಂದು ವೃತ್ತ ಕೇಂದ್ರದಿಂದ ಪಾಸಾಗಿ ಹೋಗ್ತಿರ್ಬೇಕಷ್ಟೇ. 2, ಇದು 3, 4, 5 ಈ ರೀತಿ ಎಷ್ಟು ಬೇಕಾದರೂ ನೀವು ಸಮಮಿತಿ ಅಕ್ಷಗಳನ್ನ ಎಳಿಬಹುದು. ಹಾಗಾಗಿ ಒಂದು ವೃತ್ತಕ್ಕೆ ಅನಂತ ಅಥವಾ ಅಪರಿಮಿತ ಸಮಮಿತಿ ಅಕ್ಷಗಳು ಇರ್ತವೆ. ಥರ್ಡ್ ಆಪ್ಷನ್ ಕರೆಕ್ಟ್. ವಜ್ರಾಕೃತಿಗಿರುವ ಸಮಮಿತಿ ಅಕ್ಷಗಳು ಎಷ್ಟು? ವಜ್ರಾಕೃತಿ ಅಂತಂದ್ರೆ 4 ಸೈಡ್ಗಳು ಈಕ್ವಲ್ ಆಗಿರ್ತವೆ, ಆದರೆ 4 ಆಂಗಲ್ಗಳು ಸಮ ಇರಬೇಕಂತ ಏನಿಲ್ಲ, ಆಪೋಸಿಟ್ ಆಂಗಲ್ಸ್ಗಳು ಈಕ್ವಲ್ ಆಗಿರ್ತವೆ. ಫಾರ್ ಎಕ್ಸಾಂಪಲ್, ಒಂದು ನಿಮಿಷ. ಈ ರೀತಿ ಇರುತ್ತೆ ವಜ್ರಾಕೃತಿ. 4 ಸೈಡ್ಗಳು ಈಕ್ವಲ್ ಆಗಿರ್ತವೆ, ಆಪೋಸಿಟ್ ಆಂಗಲ್ಗಳು ಸಮವಾಗಿರ್ತವೆ. ಇದಕ್ಕೆ ಎಷ್ಟು ಸಮಮಿತಿ ಅಕ್ಷಗಳಿದೆ ಅಂತಂದ್ರೆ, ಒಂದು ಇದು ಒಂದು, ಇನ್ನೊಂದು ಈ ರೀತಿ ಇರೋದು. ಸೊ ಈ ರೀತಿ 2 ಸಮಮಿತಿ ಅಕ್ಷಗಳು ಇದೆ. ಯಾವುದಕ್ಕೆ? ವಜ್ರಾಕೃತಿಗೆ. ಸೊ ಆಪ್ಷನ್ 2 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಚೌಕಕ್ಕೆ ಇರುವ ಸಮಮಿತಿ ಅಕ್ಷಗಳ ಸಂಖ್ಯೆ. ಚೌಕಕ್ಕೆ ಎಷ್ಟು ಸಮಮಿತಿ ಅಕ್ಷಗಳಿದೆ ಅಂತಂದ್ರೆ 4 ಸಮಮಿತಿ ಅಕ್ಷಗಳು ಇರ್ತವೆ. ಒಂದು ಅಡ್ಡವಾಗಿ ಎಳೆಯೋದು, ಇದು ಒಂದು, ಸ್ವಲ್ಪ ಕೆಳಗಡೆ ತಗೊಳ್ರಿ, ಇದು ಒಂದು, ಇದು 2ನೇ ಸಮಮಿತಿ ಅಕ್ಷ. ಇನ್ನೊಂದು ಡಯಾಗನಲ್ ಆಗಿ ಎಳೆಯೋದು, ಇದು 3ನೇ ಸಮಮಿತಿ ಅಕ್ಷ. ಇನ್ನೊಂದು 4, ಈ ಡಯಾಗನಲ್. ಸೊ ಒಟ್ಟು 4 ಸಮಮಿತಿ ಅಕ್ಷಗಳು ಇರ್ತವೆ. ಸೊ ಆಪ್ಷನ್ 3 ಕರೆಕ್ಟ್. ನೋಡಿ, ಇದು 6th to 8th ಅಂದ್ರೆ ಪೇಪರ್ 2 ನಲ್ಲಿ ಕೇಳಿದಂಥ ಕ್ವಶನ್. ಇದು ಕೂಡ ಪೇಪರ್ 2 ನಲ್ಲಿ ಕೇಳಿದಂಥ ಕ್ವಶನ್. ಸೊ ಈ ರೀತಿ ಪೇಪರ್ 1, ಪೇಪರ್ 2 ನಲ್ಲಿ ಎರಡರಲ್ಲೂ ಕೇಳಿದಂಥ ಕ್ವಶನ್ಸ್ಗಳು ಮಿಕ್ಸ್ ಆಗಿದೆ ಇದರಲ್ಲಿ. ಸಮಬಾಹು ತ್ರಿಭುಜಕ್ಕಿರುವ ಸಮಮಿತಿ ಅಕ್ಷಗಳ ಸಂಖ್ಯೆ ಇಲ್ಲಿದೆ ನೋಡ್ರಿ. ಇದು ಒಂದು ಸಮಬಾಹು ತ್ರಿಭುಜ. ಸಮಬಾಹು ತ್ರಿಭುಜ ಅಂದ್ರೆ 3 ಸೈಡ್ಗಳು ಈಕ್ವಲ್ ಆಗಿರ್ತವೆ ಅಂತ. ಇದಕ್ಕೆ ಎಷ್ಟು ಸಮಮಿತಿ ಅಕ್ಷಗಳು ಇರ್ತವೆ ಅಂತಂದ್ರೆ, ಒಂದು ಪರ್ಪೆಂಡಿಕ್ಯುಲರ್ ಆಗಿರಿ, ಇದು ಒಂದು, ಇಲ್ಲಿಂದ ಹೇಳಿದ್ರೆ ಈ ಕಡೆ ಹೇಳಿದ್ರೆ ಇದು 2ನೇ ಸಮಮಿತಿ ಅಕ್ಷ, ಇನ್ನೊಂದು ಇದು 3ನೇ ಸಮಮಿತಿ ಅಕ್ಷ. ಸೊ ಈ ರೀತಿ ಒಟ್ಟು 3 ಸಮಮಿತಿ ಅಕ್ಷಗಳು ಸಮಬಾಹು ತ್ರಿಭುಜಕ್ಕಿದೆ. ಸೊ ಆಪ್ಷನ್ 3. ಒಂದು ಸಮಬಾಹು ತ್ರಿಭುಜದ ಭ್ರಮಣ ಕೋನವು. ಭ್ರಮಣ ಕೋನ ಅಂತಂದ್ರೆ ಒಂದು ಆಕೃತಿ ಇದ್ರೆ ಆ ಆಕೃತಿನ ಎಷ್ಟು ಡಿಗ್ರಿ ತಿರುಗಿಸಿದ್ರೆ ಮತ್ತೆ ಒರಿಜಿನಲ್ ಶೇಪ್ಗೆ ಬರುತ್ತೆ ಅಂತ. ಈಗ ಒಂದು ರೆಕ್ಟಾಂಗಲ್ ಇದೆ ಅಂತ ಅನ್ಕೊಳ್ರಿ. ಇದನ್ನ 90 ಡಿಗ್ರಿ ನಾವೇನಾದ್ರೂ ರೊಟೇಟ್ ಮಾಡಿದ್ರೆ, 90 ಡಿಗ್ರಿ ರೊಟೇಟ್ ಮಾಡಿದ್ರೆ ನೋಡಿ, 90 ಡಿಗ್ರಿ ರೊಟೇಟ್ ಮಾಡಿದ್ದೀವಿ, ಆದ್ರೆ ಒರಿಜಿನಲ್ ಆಂಗಲ್ ಬರಲಿಲ್ಲ, ಒರಿಜಿನಲ್ ಶೇಪ್ ಬರಲಿಲ್ಲ. ಮತ್ತೊಂದು 90 ಡಿಗ್ರಿ ರೊಟೇಟ್ ಮಾಡಿದ್ರೆ ಈಗ ನೋಡ್ರಿ ಒರಿಜಿನಲ್ ಶೇಪಿಗೆ ಬಂತು. ಅಂದ್ರೆ ಆಯತದ ಭ್ರಮಣ ಕೋನ 180 ಡಿಗ್ರಿ ಇದೆ. ಒಂದು ಆಂಗಲ್ ಇಂದ ಶುರು ಮಾಡಬೇಕು, ಒಂದು ಪಾಯಿಂಟ್ ಇಂದ ಶುರು ಮಾಡ್ತೀವಿ. ಈ ಪಾಯಿಂಟ್ ಇಂದ ಒಂದು ಸಾರಿ ಇದನ್ನ ಹಿಂಗ ಹಾಕಿದ್ರೆ 90 ಡಿಗ್ರಿ ರೊಟೇಟ್ ಆಯಿತು, ಆವಾಗ ಹಿಂಗ್ ಬರ್ತದೆ ಕೋನ, ಈ ಆಕೃತಿ ಹಿಂಗ್ ಬರ್ತದೆ. ಮತ್ತೊಮ್ಮೆ 90 ಡಿಗ್ರಿ ಈ ರೀತಿ ರೊಟೇಟ್ ಮಾಡಿದ್ರೆ ಆಗ ಮತ್ತೆ ಒರಿಜಿನಲ್ ಶೇಪಿಗೆ ಬರ್ತದೆ. ಅಂದ್ರೆ 90 ಎಷ್ಟಾಯ್ತು ಅಂದ್ರೆ 180 ಡಿಗ್ರಿ. ಯಾವ್ದದ್ದು? ಇದು ಆಯತದ್ದಾಯ್ತು. ಬಟ್ ನಮಗ್ ಬೇಕಾಗಿರೋದು ಸಮಬಾಹು ತ್ರಿಭುಜದ್ದು ಬೇಕು. ಸಮಬಾಹು ತ್ರಿಭುಜದ ಭ್ರಮಣ ಕೋನ ಅಂದ್ರೆ ಎಷ್ಟು ಡಿಗ್ರಿ ತಿರುಗಿದ್ರೆ ಅದು ಒರಿಜಿನಲ್ ಶೇಪ್ಗೆ ಬರುತ್ತೆ ಅಂತ. ಇದು ಒಂದು ಸಮಬಾಹು ತ್ರಿಭುಜ ಆಗಿದ್ರೆ, ಈಗ ಈ ಆಂಗಲ್ ಎಷ್ಟಿರುತ್ತೆ ಸಮಬಾಹು ತ್ರಿಭುಜದಲ್ಲಿ ಅಂತಂದ್ರೆ 60 ಡಿಗ್ರಿ ಇರುತ್ತದೆ. 60 ಡಿಗ್ರಿ. ಈ ಆಂಗಲ್ ಎಷ್ಟಿರುತ್ತೆ ಹಾಗಾದ್ರೆ? ಒಂದು ಸ್ಟ್ರೈಟ್ ಲೈನ್ ಹೇಳಿದ್ರೆ ಇಲ್ಲಿ 120 ಡಿಗ್ರಿ ಇರ್ತದೆ. ಈ
ತ್ರಿಭುಜನ್ನ ನಾವೇನಾದ್ರೂ 120 ಡಿಗ್ರಿ ಹಿಂಗ್ ತಿರುಗಿಸಿ ಇಲ್ಲಿ ಹಾಕಿದ್ರೆ ಮತ್ತೊಮ್ಮೆ ಅದೇ ತ್ರಿಭುಜ ಬರುತ್ತದೆ. ಫಾರ್ ಎಕ್ಸಾಂಪಲ್, ಇದೇ ತ್ರಿಭುಜನ 120 ಡಿಗ್ರಿ ಟರ್ನ್ ಮಾಡಬೇಕು. ಈ ರೀತಿ ನೋಡಿ, ಈ ರೀತಿ ಟರ್ನ್ ಮಾಡಿ ಮತ್ತೊಮ್ಮೆ ಇದು ಹಂಗೆ ಇರಲಿ. ನೋಡಿ, ಇಲ್ಲಿ ಇಷ್ಟಿದೆ. ಇದನ್ನ 120 ಡಿಗ್ರಿ ಟರ್ನ್ ಮಾಡ್ಬೇಕು ಇಲ್ಲಿ ಈ ರೀತಿ. ಸೊ ಈ ರೀತಿ ಟರ್ನ್ ಮಾಡಿದ್ರೆ ಮತ್ತೆ ಒರಿಜಿನಲ್ ಶೇಪಿಗೆ ಬರುತ್ತೆ. ಅಂದ್ರೆ ಭ್ರಮಣ ಕೋನ ಎಷ್ಟು ಡಿಗ್ರಿ ಆಯ್ತು ಅಂದ್ರೆ 120 ಡಿಗ್ರಿ ಆಯ್ತು. ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್ ಆಪ್ಷನ್. ಕೆಳಗಿನ ಆಕೃತಿಗಳಲ್ಲಿ ಯಾವುದು ಸಮಮಿತಿ ಅಕ್ಷವನ್ನು ಹೊಂದಿಲ್ಲ? ಆಯತಕ್ಕೆ ಸಮಮಿತಿ ಅಕ್ಷ ಇದೆ ಅಂದ್ರೆ ಇದು ಟ್ರೂ ಸ್ಟೇಟ್ಮೆಂಟ್. ವೃತ್ತಕ್ಕೆ ಸಮಮಿತಿ ಅಕ್ಷಗಳಿದೆ, ಟ್ರೂ ಸ್ಟೇಟ್ಮೆಂಟ್. ಸಮಾಂತರ ಚತುರ್ಭುಜಕ್ಕೂ ಕೂಡ ಸಮಮಿತಿ ಅಕ್ಷ ಇರ್ತದೆ, ಇದು ಟ್ರೂ ಸ್ಟೇಟ್ಮೆಂಟ್. ಯಾಕಂದ್ರೆ ಸಮಾಂತರ ಚತುರ್ಭುಜದಲ್ಲಿ ಬೇಕಾದಷ್ಟು ಚತುರ್ಭುಜಗಳು ಬರ್ತವೆ. ಅಸಮಬಾಹು ತ್ರಿಭುಜದಲ್ಲಿ ಯಾವುದೇ ಸಮಮಿತಿ ಅಕ್ಷಗಳು ಇರೋದಿಲ್ಲ. ಸೊ ಇದು ಫಾಲ್ಸ್ ಸ್ಟೇಟ್ಮೆಂಟ್. ಯಾಕಂದ್ರೆ ಸಮಮಿತಿ ಅಕ್ಷವನ್ನು ಹೊಂದಿಲ್ಲ ಅಂತ ಕೇಳಿದ್ದಾನೆ. ಸೊ ಇದರಲ್ಲೆಲ್ಲ ಸಮಮಿತಿ ಅಕ್ಷಗಳು ಇದೆ, ಇದರಲ್ಲಿ ಇಲ್ಲ. ಹಾಗಾಗಿ ಇದು ಕರೆಕ್ಟ್ ಆನ್ಸರ್. ಕೆಳಗಿನ ಯಾವ ಇಂಗ್ಲಿಷ್ ಅಕ್ಷರವನ್ನು ಸಮಮಿತಿ 2 ಭಾಗಗಳಾಗಿ ವಿಭಾಗಿಸಬಹುದು? ಅಂದ್ರೆ 2 ಸಮಮಿತಿ ಅಕ್ಷ ಹೊಂದಿದೆ ಅಂತ ಅರ್ಥ, ಮತ್ತೇನೂ ಇಲ್ಲ. ಕೆಗೆ ಎಷ್ಟು ಸಮಮಿತಿ ಅಕ್ಷ ಇದೆ ಅಂತಂದ್ರೆ ಒಂದೇ, ಈ ರೀತಿ ಅಡ್ಡವಾಗಿ ಡ್ರಾ ಮಾಡೋದಷ್ಟೇ. ಈಗೂ ಕೂಡ ಒಂದೇ ಸಮಮಿತಿ ಅಕ್ಷ ಇರೋದು ಈ ರೀತಿ. ಆರ್ಗೆ ಯಾವುದೇ ಸಮಮಿತಿ ಅಕ್ಷ ಇಲ್ಲ, ಆದ್ರೆ ಎಚ್ಗೆ 2 ಸಮಮಿತಿ ಅಕ್ಷ ಇದೆ. ಒಂದು ಈ ರೀತಿ ಡ್ರಾ ಮಾಡಿದ್ರೆ ಬರ್ತದೆ, ಇನ್ನೊಂದು ಈ ರೀತಿ ಡ್ರಾ ಮಾಡಿದ್ರೆ ಬರ್ತದೆ. ಸೊ ಇಲ್ಲಿ 2 ಭಾಗ ಅಂತ ಹೇಳಿರೋದ್ರಿಂದ ಆಪ್ಷನ್ 3 ಕರೆಕ್ಟ್. ಸಮದ್ವಿಬಾಹು ತ್ರಿಭುಜಕ್ಕಿರುವ ಸಮಮಿತಿ ಅಕ್ಷಗಳ ಸಂಖ್ಯೆ. ಸಮದ್ವಿಬಾಹು ತ್ರಿಭುಜ ಅಂದ್ರೆ 2 ಬಾಹುಗಳು ಮಾತ್ರ ಸಮ ಇರ್ತವೆ. ಫಾರ್ ಎಕ್ಸಾಂಪಲ್, ಇದು ನೋಡ್ರಿ, ಇಲ್ಲಿ 2 ಬಾಹುಗಳು ಮಾತ್ರ ಸಮ ಇದೆ. ಈ ಬಾಹು ಮತ್ತೆ ಈ ಬಾಹು, ಇವೆರಡು ಬಾಹುಗಳ ಸಮ ಇದೆ, ಇದು ಬೇರೆ ಇದೆ. ಹಾಗಾದ್ರೆ ಇದಕ್ಕೆ ಸಮಮಿತಿ ಅಕ್ಷಗಳ ಸಂಖ್ಯೆ ಎಷ್ಟಿದೆ ಅಂತಂದ್ರೆ ಒಂದೇ ಒಂದು ಸಮಮಿತಿ ಅಕ್ಷ. ಈ ರೀತಿ ಡ್ರಾ ಮಾಡಿದಾಗ ಒಂದೇ ಒಂದು ಸಮಮಿತಿ ಅಕ್ಷ ಉಂಟಾಗ್ತದೆ. ಸೊ ಆಪ್ಷನ್ 2 ಕರೆಕ್ಟ್.